ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಒಂದು ನಿನ್ನೆ DGP ರಾಮಚಂದ್ರ ಅವರು ಮಹಿಳೆಯರ ಅಸಭ್ಯವಾದಿ ಆಫೀಸಿನಲ್ಲಿ ವರ್ತನೆ ಮತ್ತು ಮಹಿಳಾ ಪೊಲೀಸರಿಂದಲೇ ಮಹಿಳೆಯರಿಗೆ ಒಂದು ಬೆತ್ತಲ ಇದು ಮಾಡಿರೋದು ಜೀಪಲ್ಲಿ. ಮತ್ತು ಪೌರಾಯುಕ್ತ ಅಮೃತ ಗೌಡ ಅವರಿಗೆ ರಾಜಕೀಯ ವೃತ್ತಿಗಳ ಕಾಂಗ್ರೆಸ್ ವೃತ್ತಿಯಿಂದ ಧಮಕಿ ಹಾಕಿದೆ. ಈ ಎಲ್ಲ ನಮ್ಮ ಇತ್ತೀಚಿನ ಒಂದು ವಾರದಲ್ಲಿ ರಾಜ್ಯದಲ್ಲಿ ಮಹಿಳೆಯರ ಮೇಲೆ ಎಷ್ಟು ದೌರ್ಜನ್ಯ ನಡೀತಾ ಇದೆ ಅನ್ನೋದನ್ನು ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಅದಕ್ಕಾಗಿ ನಮಗೆ ಇವತ್ತು ಏನಂದರೆ ರಾಜ್ಯ ಸರ್ಕಾರ ಆಗಲಿ ಮತ್ತು ರಾಜಕೀಯ ವ್ಯಕ್ತಿಗಳು ಇದು ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರಿಗೆ ವಾಸ ಮಾಡೋದು ಕಷ್ಟ ಆದ ರೀತಿ ಮಹಿಳೆಯರಿಗೆ ಬಿಂಬಿಸಬೇಕು. ಹಾಗಾಗಿ ಪ್ರತಿ ಜಿಲ್ಲೆಗಳಲ್ಲಿ ಮಹಿಳೆಯರು ಬುದ್ಧಿವಂತರಿದ್ದಾರೆ, ಚಿಂತನೆ ಮಾಡಿದಂಥ ಹೆಣ್ಮಕ್ಳಿದ್ದಾರೆ. ನೀವೆಲ್ಲ ಸೇರ್ಕೊಂಡು ಯಾಕೆ ಜಿಲ್ಲೆಗೆ ಒಂದೊಂದು ಮಹಿಳಾ ರಕ್ಷಣಾ ವೇದಿಕೆಗಳನ್ನ ಮಾಡಿಕೊಂಡು ಏನು ಮಹಿಳೆಯರಿಗೆ ಒಂದು ಸುರಕ್ಷಿತ ದೃಷ್ಟಿಯಿಂದ, ಯಾಕೆಂದರೆ ಇವತ್ತು ಅಧಿಕಾರ ವರ್ಗದಲ್ಲಿ ಈ ಮೂರು ಸಮಾನತೆ ನೋಡಿದರೆ ಹೆಣ್ಣು ಮಕ್ಕಳು ಸರ್ಕಾರಿ ಕೆಲಸದಲ್ಲಿ ಅವರು ಎಷ್ಟು ದೌರ್ಜನ್ಯ ಇದೆ. ಇಂಥ ಹೋರಾಟಕ್ಕೆ ಒಂದು ಮಹಿಳೆಯರು ನಮ್ಮ ಜಿಲ್ಲೆಯ ಪ್ರಗತಿಪರ ಚಿಂತಕ ಮಹಿಳೆಯರು ಇವೆಲ್ಲ ಒಟ್ಟಾಗಿ ಸೇರಿಕೊಂಡು ಇದಕ್ಕೆ ಎಲ್ಲ ಪುರುಷರು ಮತ್ತು ಅವರಿಗೆ ಸಾಥ್ ಇರುತ್ತೆ ಮತ್ತು ಜಿಲ್ಲಾಡಳಿತ ಸಾಥ್ ಕೊಡುತ್ತೆ. ಇಂಥ ವಿಷಯಗಳಿಗೆ ನೀವು ಹೆಣ್ಮಕ್ಳುಗಳು ಜಿಲ್ಲೆಯಲ್ಲಿ ಕಿಟ್ಟಿ ಪಾರ್ಟಿ ಇಂಥವೆಲ್ಲ ಮಾಡಿಸಲ್ಲ, ಅಂಥವನ್ನೆಲ್ಲ ಬಿಟ್ಟು ಇಂಥ ಕಡೆ ನೀವು ಗಮನ ಕೊಡಬಹುದು. ಏನಿವತ್ತು ಹೇಮಾವತಿ ಲಿಂಕ್ ಕೆನಾಲ್ ಎಕ್ಸ್ಪ್ರೆಸ್ ಹೋರಾಟದಲ್ಲಿ ಭಾಗಿಯಾದಂಥ ಎಲ್ಲ ರೈತ ಬಾಂಧವರು ಮತ್ತು ಹೋರಾಟಗಾರರನ್ನ ಮೇಲೆ ಸರ್ಕಾರಗಳು ರೈತರು ಹತ್ತಿಕ ಕೆಲಸ ಮಾಡಿ ಕೇಸ್ಗಳು ದಾಖಲಿಸಿದ್ರು. 13 ಕೇಸ್ ದಾಖಲಿಸಿದ್ರು. ಹುಬ್ಬಿಲಿ 5 ಕೇಸು ಮತ್ತು ಬೆಂಗಳೂರಿನಲ್ಲಿ 6 ಕೇಸು. ಸುಮಾರು 100-120 ಜನ ಹೋರಾಟಗಾರರ ಮೇಲೆ ಕೇಸ್ ದಾಖಲೆ ಮಾಡಿತ್ತು. ಆದ್ದರಿಂದ ನಾವು ಹೈಕೋರ್ಟ್ ಮೊರೆ ಹೋಗಿ ಒಂದೇ ಕೇಸು, ಒಂದೇ ಅಫೆನ್ಸು ಮತ್ತು ಒಂದೇ ಸ್ಪಾಟ್ ಆಗಿರೋದ್ರಿಂದ ರೈತರುಗಳನ್ನ ಹತ್ತಿಕ ಕೆಲಸ ಸರ್ಕಾರ. ಉಡುಪಿಯ ಜಿಲ್ಲಾಧಿಕಾರಿಗಳು ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಕೇಸರಿ ಧ್ವಜವನ್ನು ಹಾರಿಸಿದ ಬಗ್ಗೆ ಉಡುಪಿಯಲ್ಲಿ ಕೆಲವರಿಂದ ಟೀಕೆಗಳು ಬಂತು. ಅದರ ಮುಂದುವರೆದ ಭಾಗವಾಗಿ ನಾನು ಜಿಲ್ಲೆಯ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಯಾಗಿದ್ದವರು ಕೇಸರಿ ಧ್ವಜವನ್ನು ಅಥವಾ ಇತರ ಯಾವುದೇ ಧ್ವಜಗಳನ್ನು ಹಾಕಬಾರದು ಅಂತ ಹೇಳ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದೆ. ಆದರೆ ಅದು ಮಾಧ್ಯಮದಲ್ಲಿ ದೇವಸ್ಥಾನದ ಕೇಸರಿ ಹಾಕಬಾರದು ಅಂತೇಳಿ ಒಂದು ಹೇಳಿಕೆ ಕೊಟ್ಟಾಗಿ ಬಂದಿದೆ. ನಾನು ಹೇಳಿರ್ತಕ್ಕಂಥದ್ದು ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಮತ್ತು ಜಿಲ್ಲಾಧಿಕಾರಿಯವರು ಯಾವುದೇ ಒಂದು ಧರ್ಮದ ಧ್ವಜವನ್ನು ಹಾಕಬಾರ್ದು ಎನ್ನುವಂಥ ಅರ್ಥದಲ್ಲಿ ನಾನು ಮಾತಾಡಿದೆ. ಅದನ್ನು ಅಪಾರ್ಥ ಮಾಡಿ ಅದಕ್ಕೆ ಒಂದು ಅಪಪ್ರಚಾರ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾನು ಸ್ಪಷ್ಟ ನೀಡ್ತೇನೆ. ನಾನು ಹೇಳಿರ್ತಕ್ಕಂಥ ಹೇಳಿಕೆಯ ಸಂದರ್ಭ ಜಿಲ್ಲಾಧಿಕಾರಿಯೊಬ್ಬರು ಧಾರ್ಮಿಕ ಧ್ವಜವನ್ನು ಹಾಕ್ತಕ್ಕಂಥ ಸರಿಯಲ್ಲ ಅಂಥೇಳಿ ನಾನು ಅದಕ್ಕೆ ಬದ್ಧನಾಗಿದ್ದೇನೆ. ನಾನು ಹೇಳಿರ್ತಕ್ಕಂಥದ್ದು ಅದರ ಅರ್ಥ ಇಷ್ಟೇ, ಅದಕ್ಕೆ ಬೇರೆ ಏನು ಅರ್ಥ ಕಲ್ಪಿಸೋದು ಸರಿಯಲ್ಲ. ಜಿಲ್ಲಾಧಿಕಾರಿಯವರು ಕೇಸರಿ ಧ್ವಜ ಹಾಕ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ನಾನು ಸ್ಪಷ್ಟನೆ ನೀಡ್ತಾ ಇದ್ದೇನೆ. ಅದರಲ್ಲೂ ಸರ್ಕಾರಿ ನೌಕರರಿರ್ತಕ್ಕಂಥ, ಅದರಲ್ಲೂ ಹಿರಿಯ ಅಧಿಕಾರಿಗಳು ಒಂದು ಧರ್ಮಕ್ಕೆ ಸೀಮಿತವಾದಂಥ
ಬಾವುಟವನ್ನು ಹಾರಿಸುವುದು ಸರಿಯಲ್ಲ ಎನ್ನುವ ಅರ್ಥದಲ್ಲಿ ನಾನು ಮಾತಾಡಿದ್ದೇನೆ ಅಂತೇಳಿ ಮತ್ತೆ ಸ್ಪಷ್ಟವನ್ನು ನೀಡ್ತಾ ಇದ್ದೇನೆ. ನಮಸ್ಕಾರ. ಸಂಧಾನಕ್ಕೆ ಬರಬಾರ್ದು. ಯಾರು ಇನ್ನೂ ಇದರಲ್ಲಿ ಕಾಂಪ್ರಮೈಸ್ ಹೇಳುವ ವಿಷಯವೇ ಇಲ್ಲ. ಯಾಕೆಂದ್ರೆ ಈಗಾಗಲೇ ಮಗುವಿಗೆ 6 ತಿಂಗಳಾಗಿದೆ. ಕಾನೂನಾತ್ಮಕವಾದ ಹೋರಾಟ ಮತ್ತೆ ಸಾಮಾಜಿಕವಾದ ಹೋರಾಟಗಳು ಏನಿದೆ ಅದನ್ನು ನಾವು ಮುಂದುವರಿಸ್ತೀವಿ. ಅಲ್ಲ, ಈಗ ನಾವು ಆಲ್ರೆಡಿ ಕೊಟ್ಟಿದ್ದೇವೆ. ಇದಕ್ಕಿಂತ ಮೊದಲು 6 ತಿಂಗಳು ಕೊಟ್ಟಿದ್ದೇವೆ. 6 ತಿಂಗಳು ಆಲ್ರೆಡಿ. ಈಗ ನೋಡಿ, ನಾವು ಎಷ್ಟು ಅಂತ ಹಾಗಾದ್ರೆ ನೀವು ಬೇಕಾದಾಗ ಮದುವೆ ಆಗಿ ಅಂತ ಹೇಳಿಕ್ಕೆ ಆಗುದಿಲ್ಲ. 1 ವರ್ಷ ಬಿಟ್ಟಾಗ್ಬೋದು, 4 ವರ್ಷ ಬಿಟ್ಟಾಗ್ಬೋದು. ಈಗ ನಾವು ಆಲ್ರೆಡಿ ಲಾಸ್ಟ್ ಟೈಮ್ ಅವ್ರ ಮದುವೆ ಆಗ್ತಾರೆ ಅಂತ ಹೇಳಿದಕ್ಕೆ 6 ತಿಂಗಳು ನಾವು ಸುಮ್ಮನೆ ಇದ್ವಿ. ನಾವು ಏನು ಹೋರಾಟ ಮಾಡಲಿಕ್ಕೆ ನೀತಿಗಳಿಲ್ಲ. ನಾವು ಬರೀ ಜನರಿಗೆ ತಿಳಿಸ್ತಾ ಇದ್ವಿ, ಪ್ರೆಸ್ ಮಾಡ್ತಾ ಇದ್ವಿ. ಪ್ರೆಸ್ ಮುಖಾಂತರ ನಾವು ನಮ್ಮ ಹೋರಾಟವನ್ನು ಜೀವಂತವಾಗಿ ಇಟ್ಟಿದ್ವಿ. ಬಟ್ ಇನ್ನು ನಾವು ಮಾಡಕ್ಕೆ ಇಡಬೇಕಾಗ್ತದೆ. ಅವಳಿಗೆ ನ್ಯಾಯ ಸಿಗೋದಿಲ್ಲ ಅಂತ ಅಂದ್ರೆ ಸಂಧಾನ ಈ ವಾರದಲ್ಲಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.